ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ವಿದ್ಯಾರ್ಥಿಗಳಿಗೆ ಒಂದು ಗೈಡನ್ನು ಮಾಡಲಿಕ್ಕೆ ಮತ್ತು ಅವೇರ್ಗಳನ್ನು ಮಾಡಲಿಕ್ಕೆ ಮತ್ತು ಸ್ವಲ್ಪ ನಾಲೆಜ್ಗಳನ್ನು ಕೊಡಲಿಕ್ಕೆ ಸುಮಾರು ವಿಡಿಯೋಗಳನ್ನು ಕೂಡ ಕೌನ್ಸ್ಲಿಂಗ್ ಸಂಬಂಧಿಸಿದಂಥ ವಿಡಿಯೋಗಳನ್ನು ಕೂಡ ಭಾಳಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಯಾರಾದರೂ JNM ನರ್ಸಿಂಗ್ ಈಗ ಕೌನ್ಸ್ಲಿಂಗಿಗೆ ಪ್ರಕ್ರಿಯೆಗೆ ಭಾಗವಹಿಸ್ತಾ ಇದ್ದರೆ ಅವರಿಗೆ ಯೂಸ್ಫುಲ್ ಆಗುವಂಥ ಮಾಹಿತಿಗಳನ್ನು ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ತಪ್ಪದೇ ವಿಡಿಯೋಗಳನ್ನು ನೋಡಿ ನಿಮ್ಮ ನಾಲೆಜ್ ಬರುತ್ತೆ. ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಟೆನ್ಷನ್ ಆದರೂ ಕೂಡ ನಮ್ಮ ವಿಡಿಯೋ ನೋಡಿದರೆ ನಿಮ್ಗೆ ಗ್ಯಾರಂಟಿ ಅನಿಸುತ್ತೆ, ಸೆಕ್ಯೂರ್ ಅನಿಸ್ತೀರಾ ಮತ್ತು ಧೈರ್ಯ ಬರುತ್ತೆ. ಹೀಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಒಂದು ನಿಮಿಷ ಚಾನಲ್ ಬಂದು ನೋಡಿಕೊಂಡು ಹೋಗಿ. ಯಾಕಂದರೆ ನಿಮಗೆ ನೋಟಿಫಿಕೇಷನ್ ಬರ್ದೇ ಇರ್ಬೋದು. ಯಾಕಂದರೆ ನಾವು ವಿಡಿಯೋಗಳನ್ನು ಭಾಳ ಹಾಕ್ತಾ ಇದ್ದರೆ ನೋಟಿಫಿಕೇಷನ್ ನಿಮಗೆ ಬರೋಂಗಿಲ್ಲ. ಹೀಗಾಗಿ ನಿಮ್ಮ ಚಾನಲ್ಗೆ ಬಂದು ವಿಡಿಯೋಗಳನ್ನು ನೋಡ್ಕೊಂಡು ಹೋಗಿ. ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಡೆಮೋ ಅಂದರೆ ಈಗ ನೋಡಿರಿ, ಈಗ ನಾಳೆಗೆ ಏನು ಮಾಡ್ತಾರಪ್ಪ ಅಂದರೆ ನಿಮ್ಗಳಿಗೆ ಲಿಂಕನ್ನು ಓಪನ್ ಮಾಡ್ತಾರೆ. ಲಿಂಕ್ ಓಪನ್ ಮಾಡಿದಾಗ ಯಾವ ರೀತಿಯಾಗಿ ಪೇಜ್ಗಳು ಇರ್ತಾವೆ, ಒಳಗಡೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದು ಒಂದು ಸಿಂಪಲ್ ಡೆಮೋ ಹೇಳ್ತೇನೆ. ಈ ಒಂದು ನಾಳೆಗೆ ಲಿಂಕ್ ಬಂದ ಮೇಲೂ ಕೂಡ ನಿಮಗೆ ಹೇಳ್ಕೊಡ್ತೇನೆ ಹೆಂಗೆ ಮಾಡ್ಬೇಕಂತೇಳಿ. ಬಟ್ ಇದು ನಿಮ್ಮ ನಾಲೆಜ್ ಸಲುವಾಗಿ ವಿಡಿಯೋ ಮಾಡ್ತಾ ಇರುವಂಥದ್ದು, ಒಂದು ಡೆಮೋ ವಿಡಿಯೋ ಮಾಡ್ತಾಯಿದ್ದೀನಿ. ತಪ್ಪದೇ ಈ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಸ್ವಲ್ಪ ಏನಪ್ಪ ಅಂದ್ರೆ ನಾಲೆಜ್ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಯಾವಾಗ ಫಸ್ಟಿಗೆ ಲಿಂಕನ್ನು ಕೊಡ್ತಾರೆ, ಲಿಂಕಿಗೆ ನೀವು ಹೋಗಿ ಕ್ಲಿಕ್ ಮಾಡ್ತೀರಿ. ಸೊ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿದಾಗ ನಿಮಗೊಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ. ಓಕೆ, ಈ ರೀತಿ ಓಪನ್ ಆಗುತ್ತೆ ನಿಮಗೆ ಪೇಜಲ್ಲಿ. ಸೊ ಪೇಜ್ ಓಪನ್ ಆದಮೇಲೆ ನೀವೇನು ಮಾಡ್ತೀರಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ನೀವು ಲಾಗಿನ್ ಮಾಡ್ತೀರಾ. ಓಕೆ, ನಾಳೆ ಲಿಂಕ್ ಬರುತ್ತೆ. ಲಿಂಕ್ ಈಗ ಓಪನ್ ಆಗ್ತಾಯಿಲ್ಲ, ನಾಳೆಗೆ ಲಿಂಕ್ ಬರುತ್ತೆ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕು, ನೆನಪಿರಲಿ, ಅವು ನಿಮಗೆ ಬೇಕೇ ಬೇಕು. ಹಾಕಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಅಪ್ರೂವ್ಡ್ ಅಂತ ಕಾಣಿಸುತ್ತೆ, ಇಂಟಿಮೇಷನ್ ಲೆಟರ್ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೆಡ್ ಒಳಗಡೆ ನಿಮಗೆ ಆಪ್ಷನ್ ಎಂಟ್ರಿ ಕ್ಲಿಕ್ ಹೇರ್ ಅಂತ ಕಾಣಿಸುತ್ತೆ. ಹೌದಾ, ಆಪ್ಷನ್ ಎಂಟ್ರಿ ಕ್ಲಿಕ್ ಹೇರ್ ಅಂತ ಕಾಣಿಸುತ್ತೆ. ಕ್ಲಿಕ್ ಹೇರಿಗೆ ನೀವು ಕ್ಲಿಕ್ ಮಾಡಿದಾಗ, ಅದಕ್ಕೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ನಿಮ್ಗಳಿಗೆ ಒಂದು ಇಂಟರ್ಫೇಸ್ ಬರುತ್ತೆ. OTP ಹಾಕ್ರಿ ಅಂತೇಳಿ. ಆ್ಯಕ್ಚುಲಿ ಇದು ಹೋದ ವರ್ಷದಿಂದ ಏನು ಮಾಡಿದಾರಪ್ಪ ಅಂದರೆ OTP ತೆಗೆದಿದ್ದಾರೆ. ಓಕೆ, OTP ಬರೋದಿಲ್ಲ. ಯಾಕಂದರೆ ಭಾಳಷ್ಟು ನಂಬರ್ ಚೇಂಜ್ ಆಗಿದೆ, ನಂಬರ್ ಮಿಸ್ಸಿಂಗ್ ಆಗಿರುತ್ತೆ. ಅಂಥವ್ರು ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ 0004 ಹಾಕಿ ಲಾಗಿನ್ ಮಾಡ್ಕೊಂಡ್ಬಿಡ್ಬೋದು. ಏನು ಬೇಕಾ 1 2 3 ಹಾಕಿ ಲಾಗಿನ್ ಮಾಡ್ಬೋದು. ಇದು OTP ಹಾಕಬೇಕಂತೇನಿಲ್ಲ. ಯಾಕಂದರೆ ಹೋದ ವರ್ಷನೇ ಇದು ಪ್ರಾಬ್ಲಮ್ ಆಗಿರೋ ಸಂಬಂಧ ಬಂದಿಟ್ಟಿದ್ದಾರೆ. ಈ ವರ್ಷ ಏನು ಮಾಡ್ತಾರೆ ಕಾದು ನೋಡಬೇಕು. ಆದರೆ ಇರೋದಿಲ್ಲ, ಆಲ್ಮೋಸ್ಟ್ 99% OTPಯನ್ನು ಜನರೇಟ್ ಆಗದಂಗೆ ಬಂದ್ ಮಾಡಿದ್ದಾರೆ. ಇದನ್ನು OTP ಹಾಕಿ ನೀವು ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಪೇಜ್ ಓಪನ್ ಆದಾಗ ಇದರಲ್ಲಿ ನಿಮ್ಗಳಿಗೆ ಇಲ್ಲಿ ನಿಮಗೆ ಕಾಲೇಜ್ ಲಿಸ್ಟ್ ಕಾಣಿಸುತ್ತೆ, ಇಲ್ಲಿ ನಿಮಗೆ ಖಾಲಿ ಬ್ಲ್ಯಾಂಕ್ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋಬೇಕಂದ್ರೆ ಗೌರ್ಮೆಂಟ್ ಕಾಲೇಜ್ ಬೇಕು, ಪ್ರೈವೇಟ್ ಕಾಲೇಜ್ ಬೇಕು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಲ್ ಅಂತ ಇಟ್ಬಿಟ್ರೆ ಗೌರ್ಮೆಂಟ್ ಪ್ರೈವೇಟ್ ಬರ್ತದೆ. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿರಿ, ಪಕ್ಕದಲ್ಲಿ ನಿಮಗೆ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ. ಅಲ್ಲಿ ಏನಪ್ಪ ಅಂದ್ರೆ ಯಾವ ಜಿಲ್ಲೆಯಲ್ಲಿ ಬೇಕು, ಇಲ್ಲಿ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಬೋದು. ಇದು ಕಾಣಿಸ್ತಾ ಇದೆ ಜಿಲ್ಲೆ, ನಿಮ್ಗೆ ಯಾವ ಜಿಲ್ಲೆ ಬೇಕು ಆ ಜಿಲ್ಲೆ. ಹಂಗೆ ನೋಡಿದರೆ ನೀವು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಳ್ಬೋದು. ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮ್ಮ ಕಾಲೇಜ್ಗಳು ಕಾಣಿಸೋದು ಶುರು ಮಾಡ್ತಾವೆ. ಕಾಲೇಜ್ಗಳು ಕಾಣಿಸೋದು ಶುರು ಮಾಡಿದಾಗ ಇಲ್ಲಿ ನೀವು 1 2 3 4 5 ಬಟ್ 1 ರಿಪೀಟ್ ಆಗಬಾರ್ದು, 2 ರಿಪೀಟ್ ಆಗಬಾರ್ದು, 3 ರಿಪೀಟ್ ಆಗಬಾರ್ದು. ರಿಪೀಟ್ ಆಗದ ಹಾಗೆ ನಂಬರ್ಗಳನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ತಾ ಹೋಗ್ತೀರಿ. 100 200 300 500 ಬೇಕು, ಎಷ್ಟು ಬೇಕಷ್ಟು ಆಯ್ಕೆ ಮಾಡ್ಕೊರಿ. ಆಯ್ಕೆ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸಬ್ಮಿಟ್, ಸೇವ್ ಅಂಡ್ ಸಬ್ಮಿಟ್ ಅಂತ ಬರುತ್ತೆ. ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಎಲ್ಲ ಓಕೆ ಇದೆನಾ, ಎಸ್ನಾ ಅಂತ ಕೇಳ್ತೈತಿ. ಓಕೆ, ಇಲ್ಲಿ ಒಳಗಡೆ ಟಿಕ್ ಮಾಡ್ಕೊಂಡು ಎಸ್ ಅಂತ ಹೊಡೆದು ಬಿಟ್ಟರೆ ನೆಕ್ಸ್ಟಲ್ಲಿ ಏನು ಬರುತ್ತೆ ಅಂದರೆ ಈ ರೀತಿ ನಿಮ್ಗೆ ಕಾಣಿಸುತ್ತೆ. ಅಂದರೆ ಇಲ್ಲಿ ಬಂದು ಜಮಾ ಆಗಿಬಿಡ್ತಾವೆ. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿರುವಂಥದ್ದು 1 2 3 ಇಲ್ಲಿ ಕಾಣಿಸ್ತಾವೆ. ಓಕೆ, ಕಾಣಿಸಿದ ಮೇಲೆ ನಿಮಗೇನಾದರೂ ಇದು ಓಕೆ ಅನಿಸಿದರೆ, ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದರೆ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಸಬ್ಮಿಟ್ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಸಬ್ಮಿಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲ ನಾವು ಸಬ್ಮಿಟ್ ಮಾಡೋ ಡೌನ್ಲೋಡ್ ಕೂಡ ಮಾಡ್ಕೊಂಡ್ಬಿಟ್ರೆ ಆಯಿತು. ಓಕೆ, ಇಲ್ಲಪ್ಪ ನನಗೆ ಎಡಿಟ್ ಮಾಡ್ಕೋಬೇಕಾಗಿದೆ. ಯಾಕಂದರೆ ಇದರಲ್ಲಿ ನನಗೆ ಯಾಕೋ ಒಂದು ಇದು ನನಗೆ ಬೇಡ ಆಗಿದೆ, ಒಂದೇದು ಬೇಡ, ರಿಮೂವ್ ಮಾಡಬೇಕಾಗಿದೆ ಅಂತಂದರೆ ನೀವು ಇದೇನು ಮಾಡ್ಬೋದಪ್ಪ ಅಂದರೆ ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಆಮೇಲೆ ನೀವು ಇಲ್ಲಿ ಪ್ರಾಪರ್ಟಿಗಳು ನೋಡ್ಕೊತೀರಿ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೆ ನಿಮಗೆ ಇನ್ ಕೇಸ್ ಆಫ್ ನನಗೆ ಸಿಕ್ಕಿರುವಂಥ ಕಾಲೇಜು ಬೇಡ ಆಗಿತ್ತು, ನಾನು ರಿಮೂವ್ ಮಾಡಬೇಕಾಗಿದೆ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಟಿಕ್ ಮಾಡ್ಕೊಂಡು, ಇಲ್ಲಿ ಕಾಣಿಸ್ತದೆ ಗೊತ್ತಾ, ಈ ರೀತಿ ಟಿಕ್ ಮಾಡಿಕೊಂಡು ಅಲ್ಲೇನು ಮಾಡ್ಬೋದಪ್ಪ ಅಂತಂದರೆ ರಿಮೂವ್ ಆಪ್ಷನ್ ಇರುತ್ತೆ, ರಿಮೂವ್ ಕೂಡ ಮಾಡ್ಬೋದು. ಓಕೆ ಅಂತ ಬರುತ್ತೆ, ಓಕೆ ಮಾಡಿಬಿಟ್ರೆ ರಿಮೂವ್ ಆಗಿಬಿಡುತ್ತೆ. ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂತಂದರೆ ಮತ್ತೆ ನೀವು ಕಾಲೇಜ್ಗಳನ್ನು ಸೇರಿಸ್ಬೋದು, ರಿಮೂವ್ ಮಾಡೋದು, ಡಿಲೀಟ್ ಮಾಡ್ಬೋದು. ನೋಡಿ ಇಲ್ಲಿ ನೀವಿಲ್ಲಿ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀರಿ, ಜಿಲ್ಲೆ ಸೆಲೆಕ್ಟ್ ಮಾಡ್ಕೊತೀರಿ. ಇಲ್ಲಿ 1 2 3 ಅಂತ ಹಾಕ್ತೀರಿ. ಇದ್ರಾಗ ಹಾಕಿದ ಮೇಲೆ ನಿಮ್ಗೆ ಇಲ್ಲಿ ಸಬ್ಮಿಟ್ ಮಾಡ್ತೀರಿ. ಇಲ್ಲಿ ಬಂದು ಕೂತ್ಕೊಂಡ ಮೇಲೆ ನಿಮ್ಗೆ ಓಕೆ ಅನಿಸಿದರೆ ಇಲ್ಲಿ ಎಡಿಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಏನು ನೀವು ಆಪ್ಷನ್ ಎಂಟ್ರಿ ಮಾಡಿರಿ, ರಿಮೂವ್ ಬೇಕಂದ್ರೆ ರಿಮೂವ್ ಮಾಡ್ಕೋದು. ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಟಿಕ್ ಮಾಡಬೇಕು, ರಿಮೂವ್ ಆಪ್ಷನ್ ಮಾಡಿಬಿಟ್ರೆ ಹೋಗಿಬಿಡುತ್ತೆ. ಓಕೆ, ಆಮೇಲೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಕಾಮನ್ ಆಗಿ ಲಾಗೌಟ್ ಮಾಡಿಕೊಂಡು
ಈ ಮೇಲ್ಭಾಗದಲ್ಲಿ ಲಾಗೌಟ್ ಅಂತ ಆಪ್ಷನ್ ಇದೆ, ಲಾಗೌಟ್ ಮಾಡಿಕೊಂಡು ಹೊರಗಡೆ ಬಂದುಬಿಟ್ರೆ ಆಪ್ಷನ್ ಇಟ್ಟರೆ ಕ್ಲೋಸ್. ನಾಳೆ ಕೂಡ ನಾನು ಬೇಕಾದರೆ ಲೈವಲ್ಲಿ ಬಂದು ಕೂಡ ತೋರಿಸ್ತೇನೆ ನಿಮಗೆ.